ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ 10ನೇ ದಿನವನ್ನ ಕಳೆಯುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನ ಭೇಟಿಯಾಗೋದಕ್ಕೆ ಅಂತ ಅವರ ಕುಟುಂಬ ಪರಪ್ಪನ ಅಗ್ರಹಾರ ಜೈಲಿಗೆ ಆಗಮಿಸಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ 10ನೇ ದಿನ ಅವರನ್ನ ಭೇಟಿಯಾಗೋದಕ್ಕೆ ಅಂತ ಅವರ ಕುಟುಂಬದವರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಅವರ ತಾಯಿ ಮೀನಾ ತೂಗುದೀಪ್, ಅವರ ಸಹೋದರ ದಿನಕರ್ ತೂಗುದೀಪ್, ಅವರ ಮಗ ವಿನೀಶ್ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಈಗ ಜೈಲಿನ ಹೊರಭಾಗದಲ್ಲಿ ಕಾಯ್ತಾ ಇದ್ದಾರೆ. ಇನ್ನೂ ಕೂಡ ಭೇಟಿಗೆ ಅವಕಾಶ ಕೊಟ್ಟಿಲ್ಲ. ಕೆಲವೇ ಹೊತ್ತಲ್ಲಿ ಅವಕಾಶವನ್ನು ಕೊಡ್ತಾರೆ. ವಾರದಲ್ಲಿ 2 ದಿವಸ ಕುಟುಂಬಸ್ಥರ ಭೇಟಿಗೆ ಅವಕಾಶ ಇದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು, ದರ್ಶನ್ ಅವರ ಪುತ್ರ ವಿನೀಶ್ ಎಲ್ಲರೂ ಕೂಡ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ. ಈಗಾಗಲೇ ಅದಕ್ಕೊಂದು ಸಮಯ ಅಂತ ಇರುತ್ತೆ. ಆ ಸಮಯದ ಪ್ರಕಾರವೇ ಅವರು ಭೇಟಿಯಾಗಬೇಕು. ಕಳೆದ ವಾರ ವಿಜಯಲಕ್ಷ್ಮಿ ಮತ್ತು ವಿನೀಶ್ ಇಬ್ಬರು ಕೂಡ ಹೋಗಿ ದರ್ಶನ್ ಅವರನ್ನ ಮೀಟ್ ಮಾಡಿಕೊಂಡು ಬಂದಿದ್ದರು. ಇವತ್ತು ಅವರ ತಾಯಿ ಮತ್ತು ತಮ್ಮ ಇಬ್ಬರು ಕೂಡ ಬಂದಿದ್ದಾರೆ. ನಮ್ಮ ಕುಟುಂಬಸ್ಥರನ್ನ ಬಿಟ್ಟು ಬೇರೆ ಯಾರನ್ನೂ ಕೂಡ ನಾನು ಭೇಟಿ ಆಗಲ್ಲ ಅಂತ ದರ್ಶನ್ ಅವರು ಹೇಳಿದರು. ಹಾಗಿದ್ರೂ ಕೂಡ ಮೊನ್ನೆ ರಕ್ಷಿತಾ ಮತ್ತು ಪ್ರೇಮ್ ದಂಪತಿ ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ದರು. ಇವತ್ತು ಅವರ ಕುಟುಂಬಸ್ಥರು ಬಂದಿದ್ದಾರೆ. ನಿನ್ನೆ ಅಂತೂ ಯಾರಿಗೂ ಭೇಟಿಗೆ ಅವಕಾಶ ಕೊಟ್ಟಿರಲಿಲ್ಲ. ಯಾಕೆಂದರೆ ನಿನ್ನೆ ಸಂಡೇ, ಯಾರಿಗೂ ವಿಸಿಟರ್ಸ್ಗೆ ಅವಕಾಶ ಇರಲ್ಲ. ಸೊ ಇವತ್ತು ಸೋಮವಾರವಾದ್ದರಿಂದ ಅವರ ಪತ್ನಿ, ಅವರ ಮಗ, ಅವರ ತಾಯಿ ಮತ್ತು ತಮ್ಮ ಎಲ್ಲರೂ ಕೂಡ ಬಂದಿದ್ದಾರೆ. ಸ್ವಲ್ಪ ಅವರು ಧೈರ್ಯವನ್ನು ತಂದುಕೋಬೋದು ಎಲ್ಲರನ್ನೂ ನೋಡಿ. ಸಾಮಾನ್ಯರಿಗೆ ಒಂದು, ದರ್ಶನ್ ಕುಟುಂಬಕ್ಕೆ ಒಂದು ಕಾನೂನಾ ಅಂತ. ಯಾಕೆ ಅಂದರೆ ಖಾಸಗಿ ವಾಹನದಲ್ಲೇ ಜೈಲಿಗೆ ದರ್ಶನ್ ಕುಟುಂಬ ಎಂಟ್ರಿ ಕೊಟ್ಟಿದೆ. ಸಾಮಾನ್ಯವಾಗಿ ಪ್ರೈವೇಟ್ ವೆಹಿಕಲ್ಸ್ಗಳನ್ನ ಅಲೋ ಮಾಡಲ್ಲ. ಇಲ್ಲಿ ಇವರ ಕಾರ್ನ ಒಳಗಡೆ ತನಕ ಬಿಟ್ಕೊಂಡಿದ್ದಾರೆ. ಬಂಧಿಖಾನೆ ಇಲಾಖೆಯ ಕಾನೂನನ್ನು ಗಾಳಿಗೆ ತೂರಿ ರಾಜಾತಿಥ್ಯವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಮಾಧ್ಯಮಗಳ ಕಣ್ತಪ್ಪಿಸಿ ದರ್ಶನ್ ಅವರ ಭೇಟಿ ಮಾಡೋದಕ್ಕೆ ಕುಟುಂಬ ಆಗಮಿಸಿದೆ. ಇದು ಎಲ್ರಿಗೂ ಇದೇ ಥರ ಕೊಡ್ತೀರಾ ನೀವು? ಅನುಕೂಲ ಮಾಡಿಕೊಡ್ತೀರಾ? ಇಲ್ಲ. ಈಗ ಅವರ ಕುಟುಂಬಸ್ಥರು ದರ್ಶನ್ ಭೇಟಿಗೆ ಬರ್ತಕ್ಕಂಥದ್ರಲ್ಲಿ ವಿಶೇಷತೆ ಏನಿಲ್ಲ. ಬರ್ತಾರೆ, ಬಂದು ಭೇಟಿ ಆಗ್ತಾರೆ, ಹೋಗ್ತಾರೆ. ಬಟ್ ಕಳೆದ ಬಾರಿ ವಿಜಯಲಕ್ಷ್ಮಿ ಬಂದಾಗಲೂ ಹೀಗೆ ಮಾಡಿದ್ರು. ಫಸ್ಟು ಅವರ ಪರ್ಸ್ನಲ್ ಕಾರ್ ಬಂತು, ಆ ಬ್ಲ್ಯಾಕ್ ಕಲರ್ ಕಾರು ಅಲ್ಲಿ ನಿಲ್ತು, ಇಳಿಲೇ ಇಲ್ಲ, ಮುಂದಕ್ಕೆ ಹೊಟ್ಟೋದ್ರು. ಮತ್ತೆ ಬೇರೆ ಕಾರ್ನಲ್ಲಿ ಇವ್ರನ್ನ ಬಲೆನೋ ಕಾರ್ನಲ್ಲಿ ಕರೆಸ್ಕೊಂಡು ಒಳಗಡೆಗೆ ಬಿಟ್ಟರು, ಮಾಧ್ಯಮದವರ ಕಣ್ ತಪ್ಪಿಸಿ. ಇವತ್ತೂ ಕೂಡ ಅದೇ ರೀತಿ ಮಾಡಿದ್ದಾರೆ. ಇವತ್ತೂ ಕೂಡ ಅವರ ಕಾರನ್ನು ಡೈರೆಕ್ಟಾಗಿ ಒಳಗಡೆಗೆ ಬಿಟ್ಟಿದ್ದಾರೆ. ಕಾರ್ನಲ್ಲಿ ಅವ್ರು 4-5 ಜನ ಆಗಮಿಸಿದ್ದಾರೆ. ಯಾಕೆ ಅಂತ ಈ ಕದ್ದು ಮುಚ್ಚಿ ಭೇಟಿ ಮಾಡಿಸೋಂಥದ್ದು ಏನು? ಈಗ ಅವ್ರು ಭೇಟಿ ಮಾಡಿದ್ದೇ ನಿಜ ಆದರೆ ಯಾರು ಇಷ್ಟಕ್ಕೂ ಭೇಟಿ ಮಾಡಿರೋದು? ದರ್ಶನ್ ಅವರ ತಾಯಿ, ಅವ್ರ ತಮ್ಮ, ಅವ್ರ ಹೆಂಡತಿ, ಅವ್ರ ಮಗ ಎಲ್ಲ ರಕ್ತ ಸಂಬಂಧಿಗಳೇ ತಾನೇ. ಅದರಲ್ಲಿ ಮಾಧ್ಯಮದವರ ಕಣ್ತಪ್ಪಿಸುವ ವಿಶೇಷತೆ ಏನಿದೆ? ವಿಚಾರ ಏನಿದೆ? ಏನು ಹಬ್ಬಬ್ಬ ಅಂತಂದರೆ ಅವ್ರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ಬೋದು, ಅವ್ರು ಮಾತನಾಡದೇ ಇರಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡಿತೀನಿ. ಅಂಬರೀಷ್, ಈಗ ಅವರ ಹೆಂಡತಿ, ಅವರ ತಾಯಿ ಎಲ್ಲರೂ ಬರ್ತಾರೆ, ಮೀಟ್ ಮಾಡ್ತಾರೆ, ಹೋಗ್ತಾರೆ. ಬಟ್ ಅದರಲ್ಲಿ ಯಾಕೆ ಮಾಧ್ಯಮದವರ ಕಣ್ತಪ್ಪಿಸ್ಬೇಕು? ಮತ್ತು ಈ ಬಂಧಿಖಾನೆ ಇಲಾಖೆಯ ಕಾನೂನನ್ನು ಗಾಳಿಗೆ ತೂರಿ ಅವರ ವೆಹಿಕಲ್ ಮಾತ್ರ ಒಳಗಡೆ ತನಕ ಹೆಂಗೆ ಅಲೋ ಮಾಡ್ತಾರೆ ಇವರು ಅಂತ? ಅರವಿಂದ್, ಖಂಡಿತವಾಗೂ ಕಳೆದ ವಾರನೂ ಸಹ ವಿಜಯಲಕ್ಷ್ಮಿ ಮತ್ತು ಮಗ ಬಂದಾಗಲೂ ಸಹ ಪೊಲೀಸರು ನೇರವಾಗಿ ಅವರ ಬೇರೆ ವೆಹಿಕಲಲ್ಲಿ ಪರಪ್ಪನಗರ ಜೈಲು ಒಳಗಡೆ ಕರ್ಕೊಂಡು ಹೋಗಿದ್ರು. ಆದರೆ ಇವತ್ತು ಬೆಳಗ್ಗೆನೆ ಒಂದು ಅವರದೇ ಒಂದು ದರ್ಶನ್ ಅವರ ಕಾರ್ನಲ್ಲೇ ನೇರವಾಗಿ ಜೈಲಿಗೆ ಒಳಗಡೆ ಹೋಗಿರೋಂಥದ್ದು. ಈಗಾಗಲೇ ವಿಜಯಲಕ್ಷ್ಮಿ ಮತ್ತು ಮಗ ಮತ್ತು ದರ್ಶನ್ ಅವರ ತಾಯಿ ಮತ್ತು ಅವರ ತಮ್ಮ 4 ಜನರು ಸಹ ಜೈಲಿನ ಒಳಗಡೆ ಈಗ ದರ್ಶನ್ ಭೇಟಿಗಾಗಿ ಒಳಗಡೆ ಹೋಗಿದ್ದಾರೆ. ಎಲ್ಲ ಒಂದು ಕಡೆಗೆ ಯಾರು ಬೇಕಾದರೂ ಕೈದಿಗಳು ಬಂದಾಗ ಸಾಮಾನ್ಯವಾಗಿ ಜೈಲಿನ ಚೆಕ್ ಪೋಸ್ಟ್ ಬಳಿ ಅವರ ವಾಹನಗಳನ್ನು ತಡೆದು ಅಲ್ಲೇ ಸೈಡ್ಗೆ ನಿಲ್ಲಿಸ್ತಾರೆ. ಇಲ್ಲಿಂದ ನೇರವಾಗಿ ನಡ್ಕೊಂಡು ಹೋಗಿ ಜೈಲಿನ ಎಂಟ್ರಿ ಹಾಕೋ ಹತ್ರ ಎಂಟ್ರಿ ಮಾಡಿಸ್ಕೊಂಡು ನಂತರ ಅವರ ಯಾವ ಕ್ವಾರಂಟೈನ್ ಜೈಲಾದರೆ ಕ್ವಾರಂಟೈನ್ ಜೈಲಿಗೆ ಹೋಗಿ ಭೇಟಿ ಆಗ್ತಾರೆ, ಇಲ್ಲಾಂದರೆ ಮುಖ್ಯ ಜೈಲಿಗೆ ಬಂದು ಭೇಟಿ ಮಾಡ್ಕೊಂಡು ಹೋಗ್ತಾರೆ. ಆದರೆ ಎಲ್ಲ ಒಂದು ಕಡೆ ದರ್ಶನ್ ಕುಟುಂಬಕ್ಕೆ ಇಲ್ಲಿ ಜೈಲು ಅಧಿಕಾರಿಗಳಿರ್ಬೋದು ಅಥವಾ ಪೊಲೀಸರು ನೇರವಾಗಿ ಅವರ ಭೇಟಿಗೆ ಅವಕಾಶ ಅಂದರೆ ರಾಜ್ಯಾತಿಥ್ಯ ಕೊಟ್ಟು ಕರ್ಕೊಂಡು ಹೋಗುವಂಥದ್ದು ನೋಡಿದ್ರೆ ಎಲ್ಲ ಒಂದು ಕಡೆ ಬಂಧಿಖಾನೆಯ ಇಲಾಖೆ ಏನು ಒಂದು ಸುತ್ತಲೆ ಮಾಡಿದೆ ಅದನ್ನು
ಉಲ್ಲೇಖ ಮಾಡಿ ಈ ಒಂದು ರಾಜ್ಯಾತಿಥ್ಯ ಕೊಡ್ತಾ ಇದ್ದಾರಾ ಅನ್ನೋದು ಒಂದು ಪ್ರಶ್ನೆ ಮೂಡ್ತಾ ಇರೋಂಥದ್ದು. ಜೊತೆಗೆ ಬೇರೆ ಕೈದಿಗಳಿಗೂ ಸಹ ಇದೇ ರೀತಿಗೆ ಕೊಡಬೇಕಿತ್ತು. ಹಾಗಾದ್ರೆ ಅದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ಯಾಕಂದರೆ ಜೈಲಿನ ಒಂದು ಚೆಕ್ ಪೋಸ್ಟ್ ಗೇಟಿಂದ ಒಳಗಡೆ ಹೋಗಬೇಕಾದ್ರೆ ಪ್ರೈವೇಟ್ ವೆಹಿಕಲ್ಗಳನ್ನು ಸಂಪೂರ್ಣವಾಗಿ ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ. ಒಂದು ಅಲ್ಲಿನ ಸಿಬ್ಬಂದಿಗಳ ವಾಹನ ಮತ್ತು ಪೊಲೀಸ್ ಅಧಿಕಾರಿಗಳ ಕಾರುಗಳನ್ನು ಅಷ್ಟೇ ಒಳಗಡೆ ಬಿಡ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಯಾರೂ ಸಹ ಆ ಜೈಲಿನ ಒಳಗಡೆ ಕಾರುಗಳನ್ನು ತೆಗೆದುಕೊಂಡು ಹೋಗೋಕ್ಕೆ ಅವಕಾಶ ಇಲ್ಲ. ಆದರೂ ಸಹ ಇವರು ವೆಹಿಕಲನ್ನು ಒಳಗಡೆ ಬಿಡ್ತಾರಂಥದ್ದು. ಅಂದರೆ ದರ್ಶನ್ ಅವರು ಅಥವಾ ಫ್ಯಾಮಿಲಿ ಭೇಟಿಗೆ ಯಾರು ಬಂದರೂ ಸಹ ಅವರು ನೇರವಾಗಿ ಆರಾಮಾಗಿ ಹೋಗಿ ಭೇಟಿ ಆಗ್ಬೋದು. ವಾರಕ್ಕೆ 2 ಎಂಟ್ರಿ ಇರ್ತದೆ. ಅವರು ಈ ಕುಟುಂಬದವರು ವಾರದಲ್ಲಿ 2 ದಿವಸ ಯಾರು ಬೇಕಾದ್ರೂ ಬರ್ಬೋದು. ಜೊತೆಗೆ ಅಡ್ವೊಕೇಟು ಅದಕ್ಕೆ ಸಂಬಂಧಪಟ್ಟ ಲಾಯರ್ ಯಾರಾದರೂ ಒಬ್ಬರು ಭೇಟಿ ಆಗ್ಬೋದು. ಅಂದರೆ ಒಂದು ವಾರಕ್ಕೆ 3 ಎಂಟ್ರಿ ಇರ್ತದೆ. ಅದನ್ನು ಆರಾಮಾಗಿ ಅವ್ರು ಭೇಟಿ ಆಗ್ಬೋದು. ಮಾಧ್ಯಮದವ್ರನ್ನ ಕಣ್ತಪ್ಪಿಸಿ ಕರ್ಕೊಂಡೋಗುವಂಥ ಅವಶ್ಯಕತೆ ಇಲ್ಲ. ನೇರವಾಗಿ ಅವ್ರು ಕರ್ಕೊಂಬಂದು ಬೇಕಾದ್ರೆ ಮಾಧ್ಯಮಗಳಿಗೆ ಅವ್ರಿಗೆ ಇಷ್ಟ ಇದ್ದರೆ ಮಾತಾಡ್ಬೋದು, ಇಲ್ಲಾಂದರೆ ವಾಪಸ್ ಹೋಗ್ಬೋದು. ಆದರೆ ಈ ರೀತಿ ಮಾಡ್ತಾ ಇರೋದು ಎಲ್ಲ ಒಂದು ಕಡೆಗೆ ಬೇರೆ ಏನು ಕೈದಿಗಳ ಸಂಬಂಧಿಕರಿಗೂ ಒಂದು ರೀತಿಯ ಅನುಮಾನ ಬರ್ತದೆ. ಜೊತೆಗೆ ಅವರು ಸಹ ಕೇಳುವಂಥ ಪರಿಸ್ಥಿತಿಗೆ ಮುಂದಿನದಲ್ಲಿ ಬರ್ಬೋದು. ಅರವಿಂದ್, ಆದಷ್ಟು ಅಂದರೆ ಜೈಲಿನ ಅಧಿಕಾರಿಗಳು ಈಗಾಗಲೇ ಒಳಗಡೆ ಕರ್ಕೊಂಡೋಗಿ ಈಗ ದರ್ಶನ್ ಭೇಟಿಗೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ದರ್ಶನ್ ಎಲ್ಲ ಒಂದು ಕಡೆಗೆ ಇತ್ತೀಚೆಗೆ ಅವ್ರು ಭೇಟಿಯಾಗಿ ವಿಜಯಲಕ್ಷ್ಮಿ ಮತ್ತು ಮಗ ಭೇಟಿಯಾಗಿ ಹೋದ ನಂತರ ಏನು ಸಾಕಷ್ಟು ಸ್ವಲ್ಪ ಲವಲವಿಕೆ ಇದ್ರು. ಆದ ನಂತರ ಮತ್ತೆ ಅವರು ಎಲ್ಲವೂ ಮೌನಕ್ಕೆ ಶರಣಾಗಿದ್ರು. ಹಾಗಾಗಿ ಇವತ್ತು ಅವರು ಕುಟುಂಬ ಸಮೇತ ಭೇಟಿಗೆ ಹೋಗಿದ್ದಾರೆ. ಅದರಲ್ಲೂ ಸಹ ತಾಯಿ ಮತ್ತು ತಮ್ಮ ಕಳೆದ ವಾರವೇ ಬರಬೇಕಾಗಿತ್ತು. ಆದರೆ ಇವತ್ತು ಸೋಮವಾರ ಆಗಿರೋದ ಬೆಳಗ್ಗೆನೆ ಜೈಲಿಗೆ ಬಂದು ದರ್ಶನ್ಗೆ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನ ಈಗ ಮಾಡ್ತಾ ಇರೋಂಥದ್ದು. ಅರವಿಂದ್. ಓಕೆ ಅಂಬರೀಶ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅಲ್ಲಿ ಚೆಕ್ ಪೋಸ್ಟ್ ಹತ್ರ ಕಾರ್ ಪಾರ್ಕಿಂಗ್ ಜಾಗ ಮಾಡಿದ್ದಾರೆ. ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಹೋಗಬೇಕು ಸುಮಾರು ದೂರ. ಆ ನಡ್ಕೊಂಡು ಹೋಗಬೇಕಾಗುತ್ತೆ ಅಂತ ಏನಾದರೂ ಕಾರ್ನ ಒಳಗಡೆ ತನಕ ಬಿಟ್ಟರಾ ಗೊತ್ತಿಲ್ಲ.